ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹ್ಯಾಪಿ ನಾವೆಲ್ಲ ಅಮ್ಮವ್ರ ಜೀವ ಉಳಿಸ್ಕೊಳಕ್ ಓಡಾಡ್ತಿದ್ರೆ ಅವನ ಜೀವ ತೆಗಿಯಕ್ ಬಂದವನಿ. ಅವನಿಗೆ ದೇವ್ರು ಒಳ್ಳೇದು ಮಾಡಕ್ಕಿಲ್ಲ. ದೇವ್ರ ಬಿಟ್ರು ಈ ಕಂಟಿ ಬಿಡಕ್ಕಿಲ್ಲ ಪುಟ್ಟವ. ಒಂದ್ ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಕಂಟಿ ಯಾಕಪ್ಪ ಇದೆಲ್ಲ? ಈಗಾಗಲೇ ಅರೆಚಿವಾಗ ಮಲ್ಗವಳೆ ನಮ್ಮ ಬಂಗಾರ. ನೀನೀಗ ಕಡಿತೀನಿ ಕೊಚ್ತೀನಿ ಅಂತ ಹೋದ್ರೆ ತೆಪ್ಪಾಯ್ತದೆ ಕಣಪ್ಪ. ತೆಪ್ಪು ಒಪ್ಪಲ್ಲ ನಂಗೆ ಬೇಕಾಗಿಲ್ಲ. ನಮ್ಮ ಅವ್ವನ ಸುದ್ದಿ ಯಾರೇ ಬಂದ್ರುವೆ ಅವ್ರ ಏನ ಉಳ್ಸೋದಯ. ಲೇ ರಾಜಾವ್ಲಿ, ನಿನ್ನಿಂದ ನಂಗೆ ಟೆನ್ಷನ್ ಆಯ್ತೈತೆ. ಹಾಳಾದವನೆ, ನಿನ್ನಿಂದ ನಾವೆಲ್ಲ ತಗ್ಲಾಕೊಂಡ್ರೆ ಏನ್ ಮಾಡದ್ಲ? ಪುಟ್ಟಕ್ಕ, ಇಂಥ ಹೊತ್ನಾಗೆ ಇದೆಲ್ಲ ಸರಿ ಇರಕ್ಕಿಲ್ಲ ಅಂತ ನೀನೇ ಹುಸಿ ಹೇಳವ. ನಿನ್ನೆಯಿಂದನು ಇವ್ರ ಕೋಪ ಕಡಿಮೆನೆ ಮಾಡ್ಕೋತಿಲ್ಲ ಪುಟ್ಟವ. ಮತ್ತಿನ್ನೇನ್ ತೊಂದ್ರೆ ಮಾಡ್ಕೋತಾರೋ ಅಂತ ಭಯ ಆಗ್ತಿದೆ. ಸಿರಿ, ಆವೇಶದಾಗ ಆತರ ಪಟ್ರೆ ಬದುಕು ನರಕ ಆಯ್ತದೆ. ಅಮ್ಮವ್ರಿದ್ರು ಇದನ್ನೇ ಹೇಳ್ತಿದ್ರು ಕಣಪ್ಪ. ಹುಸಿ ಸಮಾಧಾನ ಮಾಡ್ಕ. ಕಣ್ಮುಂದೆ ಗುಂಡಾರಿಸ್ದವನ್ನ ಸುಮ್ಕೆ ಬಿಡ್ಬೇಕೇನವ. ಅವ್ವ ಈಗ ಲವಳೆ ಅಂತ ನಾನು ಸುಮ್ಕಿವ್ನಿ. ಇಲ್ಲ ಅಂದಿದ್ರೆ ಬೀದಿ ಬೀದಿ ಹೋಗಿ ನಾನೇ ಹುಡುಕಿ ಕೊಚ್ಚಾಕ್ಬಿಡ್ತಾ ಇದ್ದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಯ್ತದೆ. ಆ ಶಿಕ್ಷೆನ ನಾವೇ ಕೊಡ್ಬೇಕು ಅಂತೀವನು ಇಲ್ಲ ಕಣಪ್ಪ. ಭಗವಂತ ಅವನೇ ಅವನ್ ಕೊಡ್ತಾನೆ. ಅವನ ಲೆಕ್ಕದಾಗೆ ಎಲ್ಲ ಇರ್ತದೆ. ನೀನ್ ಬಾ, ನೀನ್ ಕೂತ್ಕ ಬಾ. ಒಂದ್ ಮಾಡಕ್ ಹೋಗಿ ಇನ್ನೊಂದಾಗೈತೆ. ಈ ರಾಜ ಹುಲಿ ತೆಪ್ಪಗಿರಕ್ಕಾಗ್ದೆ ಇಲ್ಲಿಗೆ ಯಾಕೆ ಬಂದ? ಆ ಕಂಟಿ ಅವ್ರ ಅವ್ವನ್ ದುಃಖದಾಗೆ ಹೆಂಗೋ ಸುಮ್ಮನೆ ಇದ್ದ. ಇವನ್ ಸುಮ್ಕಿರಕ್ಕಾಗ್ದೆ ಮಲ್ಗಿರೋ ಸಿಂಹನ ಕೆರಳಿಸೋಗವನೆ. ಒಂದ್ ವೇಳೆ ಕಂಟಿ ಆ ರಾಜ ಹುಲಿ ಹಿಂದೆ ಬಿದ್ದು ಇದ್ರಾಗೆ ನಮ್ದೆಲ್ಲ ಪಾಲೈತೆ ಅಂತ ಕಂಡು ಹಿಡಿದ್ಬಿಟ್ರೆ ಏನ್ ಮಾಡೋದಪ್ಪ? ಇಲ್ಲ, ಮೊದ್ಲು ಈ ವಿಷಯನ ರಾಧಂಗ್ ತಿಳಿಸ್ಬೇಕು. ರಾಜೇ, ಏಯ್ ಇಲ್ಲಿ ನಿಂತ್ಕೊಂಡು ಯಾರಕ್ಕೆ ಫೋನ್ ಮಾಡ್ತಿದೀಯ? ಮನೆ ಆಡಿ ಯಾಕೆ ಹೆಂಗೈತೆ ಮೈಗೆ? ನನ್ನ ಪಾಡಿಗೆ ನಾನು ಎಲ್ಲೂ ಹೋಗಂಗಿಲ್ವಾ? ನೀನು ಹಿಂಗೆ ಗಾಬರಿ ಬೀಳ್ತಿರೋದು ನೋಡ್ತಿದ್ರೆ ಆ ರಾಜ ಹುಲಿ ಜೊತೆಗೆ ನೀನು ಸೇರ್ಕೊಂಡಿರಂಗೆ ಅದೇ. ಏನು ಇಸ್ಯ? ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನಗೆ ಆ ರಾಜ ಹುಲಿ ಯಾರು ಅಂತಾನೆ ಗೊತ್ತಿಲ್ಲ. ಕಂಟಿ ಮಚ್ಚಿಡ್ಕೊಂಡವನೇ ಅಂದಾಗಲೇ ನಿನ್ನ ಮುಖದಲ್ಲಿ ಬೇವ್ರು ಕಿತ್ಕೊಂಡಿದ್ದ ನಾನು ನೋಡಿದೆ. ನೋಡ್ನಂಜಮ್ಮ, ನೀನು ಎಲ್ರೂ ಮುಂದೆ ಒಳ್ಳೆಯವಳಾಗಕ್ಕೆ ನನ್ನ ಯಾಕೆ ಗೂಬೆ ಕೂರಿಸ್ಬೇಡ. ಆಮ್ಯಾಕೆ ಸರಿಗಿರಕ್ಕಿಲ್ಲ, ಈಗಲೇ ಹೇಳ್ತೀವ್ನಿ. ನೀನು ಆಡ್ತಿರೋದು ನೋಡ್ತಿದ್ರೆ ಆ ಗೂಬೆ ನೀನೇ ಅನ್ನಿಸ್ತದೆ ನನಗೆ. ಅಲ್ಲ ಕಣೆ ಸುಬ್ಬಿ, ನಾವೆಲ್ಲರೂ ಅಲ್ಲಿರಾಗ ನೀನು ಇಲ್ಲಿ ಬಂದು ಏನು ಮಾಡ್ತಿದ್ಯಾ? ಅಪ್ಪ, ಅದು ದಾವ ಆಗ್ತಿತ್ತು, ನೀರು ಕುಡಿಯೋಣ ಅಂತ ಬಂದೆ. ಬಾತ್ರೂಮಲ್ಲ? ಏಯ್ ಮುಚ್ಚೆ ಬಾಯಿನ. ನೋಡು ರಾಜಿ, ಪದೇ ಪದೇ ಹೇಳ್ತೀವ್ನಿ, ಆ ರಾಧನ್ ಸವಸ ಬಿಟ್ಬಿಡು ಗೊತ್ತ. ನೀನೇನಾರ ಅವಳ ಜೊತೆಗೆ ಸೇರ್ಕೊಂಡು ಬಂಗಾರನ ತೊಂದರೆ ಕೊಡಬೇಕು ಅಂತ ನೋಡ್ದಿಯೋ, ನೀನ್ ಕತ್ತು ಕಚಕ್. ಕಂಟಿ ಕೈನಾಗ ಮಚ್ಚೆ ಹೆಂಗದೆ ಅಂತ ನೋಡ್ದೆ ತಾನೇ? ಏನಂಜಮ್ಮ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಯಾರ ಸುದ್ದಿಗೂ ಹೋಗಿಲ್ಲ. ನೋಡೆ, ನೀವು ಹೋಗಿದ್ಯೋ ಬಿಟ್ಟಿದ್ಯೋ ಭಗವಂತನ ಗೊತ್ತು, ನಿನ್ನ ಕೈಯಾಗಿರೋ ಫೋನು ಗೊತ್ತು. ಒಂದಿಸಿಯ ಗೆಪ್ತಿಯಾಗಿಟ್ಕೋ. ಬಾಯ್ದಲ್ಲಿದ್ದರೆ ಬದುಕ್ತೀಯ, ಇಲ್ಲ ಬೀದಿ ಎಣ ಆಗೋಯ್ತೀಯ. ಹುಷಾರು. ಇದ್ರ ಮ್ಯಾಕೆ ನಿನಗೆ ಬಿಟ್ಟಿದ್ದು. ಬಿಟ್ರೆ ಗರಮ್ಮಂಗೆ ನಾನೇ ಸೂಟ್ ಮಾಡಿದ್ದೀನಿ ಅಂತ ಆ ಕಂಟಿಗೆ ಹಾಕೊಟ್ಬಿಡ್ತಾಳೆ. ನನ್ನ ಹುಷಾರಾಗಿ ನಾನಿರ್ಬೇಕು. ಬೇಡ, ನಾನು ಯಾರ ತವ ಮಾತಾಡ್ತಿದ್ದೀನಿ ಅಂತ ಯಾರಾದರೂ ಬಂದು ಪರೀಕ್ಷೆ ಮಾಡಿಬಿಟ್ರೆ ಫೋನ್ ಸಾವಾಸನೆ ಬೇಡ. ರಾಧನ್ ಹತ್ರ ನೇರವಾಗಿ ಮಾತಾಡೋದೇ ಒಳ್ಳೇದು. ಆ ರಾಜ ಅವಳಿಗೆ ನಾವು ಹೇಳ್ತಿರೋದು ಅರ್ಥನೇ ಆಗ್ತಿಲ್ಲ ಅನ್ಸತ್ತೆ. ಅವನು ಅಲ್ಲಿಗೆ ಹೋಗಿಲ್ಲ ಅಂದಿದ್ರೆ ನಾವು ಸೆಟ್ ಮಾಡಿರೋ ನರ್ಸು ಇಷ್ಟೊತ್ತಿಗೆ ಅವ್ಳು ಕೆಲಸ ಮಾಡಿ ಮುಗಿಸಿರ್ತಿದ್ಲು. ರಾಜ ಹುಲಿ ನಾನು ಶೂಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ಒಂದು ವೇಳೆ ಶೂಟ್ ಮಾಡಿರೋ ವ್ಯಕ್ತಿನೇ ಹಾಸ್ಪಿಟಲ್ಗೆ ಬಂದಿರ್ಬೋದಾ? ನೋ ವೇ, ಇದು ರಾಜ ಹುಲಿ ಕೆಲಸನೇ. ಆದರೆ ರಾಜ ಹುಲಿ ನಾನು ಫೈರ್ ಮಾಡಿಲ್ಲ ಅಂತ ಹೇಳ್ತಿದ್ದಾನಲ್ಲ ರಾಧಾ? ಆ ರಾಜ ಹುಲಿ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ಅವ್ನು ಮೊದಲೇ ಪೆಂಗನ್ ಥರ ಆಡ್ತಿರ್ತಾನೆ.
ಬುಲೆಟ್ ಫೈರ್ ಆಗಿದ್ದಕ್ಕೆ ಗಾಬರಿಯಾಗಿ ಏನೇನೋ ಮಾತಾಡ್ತಿದ್ದಾನೆ. ಹಾಗಾದರೆ ಬಂಗಾರಮ್ಮಂಗೆ ಬಿದ್ದಿರೋ ಬುಲೆಟು ರಾಜ ಹುಲಿ ಫೈರ್ ಮಾಡಿರೋ ಬುಲೆಟೇನಾ? 100%. ಬುಲೆಟ್ ಫೈರ್ ಆಗಿದ್ದ ಜಾಗದಲ್ಲಿ ಕೇಶವ್ ಮತ್ತು ರಾಜಿ ಅವರು ಅಲ್ಲೇ ಇದ್ರು, ಕಣ್ಣಾರೆ ಕಂಡಿದ್ದಾರೆ. ಆದರೆ ರಾಜ ಹುಲಿ ನಮ್ಮ ಹತ್ರ ಏನಕ್ಕೆ ಸುಳ್ಳು ಹೇಳ್ತಾನೆ? ನಮ್ಮನ್ನ ನಂಬಿಸಿ ದಿಕ್ ತಪ್ಸೋದಕ್ಕಿರ್ಬೋದು. ಅದರಿಂದ ಅವನಿಗೇನು ಲಾಭ? ಲಾಭನೋ ನಷ್ಟನೋ ನನಗದೆಲ್ಲ ಗೊತ್ತಿಲ್ಲ. ಅವ್ನು ನಿಜವಾಗ್ಲೂ ನಾವು ಹೇಳಿರೋ ಥರ ಕೆಲಸ ಮಾಡಿದಿದ್ರೆ ಸಹನನ್ನ ಕಿಡ್ನಾಪ್ ಮಾಡಿದ ತಕ್ಷಣ ಅವಳನ್ನ ಮುಗಿಸ್ತಿದ್ದ. ಇದು ಯೋಚನೆ ಮಾಡೋ ಪಾಯಿಂಟ್. ಒಂದ್ಸಲ ರಾಜ ಹುಲಿಗೆ ಫೋನ್ ಮಾಡಿ ವಿಚಾರಿಸ್ಲಾ? ಮಾಡಿ ಕೇಳಿ. ಹೇಳ ವೈಭವ. ಹಲೋ ರಾಜ ಹುಲಿ, ನೀನಿರೋ ಜಾಗದಿಂದ ಬೇರೆ ಕಡೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೇ? ಆ ಬಂಗಾರಮ್ಮ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ಹೋಗಿದ್ದ? ನೀನು ಮಾಡಿರೋ ಎಡವಟ್ಟಿಂದ ಆ ಕಂಟಿಗೆ ಮಚ್ಚಿಟ್ಕೊಂಡು ಬಂಗಾರಮ್ಮನ ಕಾಯ್ತಾ ಇದ್ದಾನೆ. ಈಗ ನಾವು ಅಲ್ಲಿ ಹೋಗಿ ನಮ್ಮ ಕೆಲಸ ಮಾಡೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಏನ್ ಹೇಳ್ತಿದ್ದೀರಾ? ನೀವ್ ಹೇಳ್ದಂಗೆ ಈ ಜಾಗ ಬಿಟ್ಟು ಕದ್ಲಿಲ್ಲ ನಾನು. ಸುಳ್ಳು ಹೇಳ್ಬೇಡ. ಅಯ್ಯೋ, ನಮ್ಮ ಅವ್ವನ್ ಮ್ಯಾಕಾಣೆ, ನಮ್ಮ ಅಪ್ಪನ ಮ್ಯಾಕಾಣೆ, ನಮ್ಮೂರ್ ಸಿಡ್ಲೂರ್ ಮ್ಯಾಕಾಣೆ. ನನ್ನ ಟೀ ಅಂಗಡಿ ಹತ್ರ ಹೋಗಿದೆ ಹೊರತು ಬೇರೆ ಎಲ್ಲೂ ಹೋಗಿಲ್ಲ. ಅಲ್ಲಿಂದ ಕಾಳಿ ಕೈಯಿಂದ ತಪ್ಪಿಸ್ಕೊಂಬರ್ದು ಎಷ್ಟು ಕಷ್ಟ ಆಯ್ತು ಗೊತ್ತೇ? ಏನು ಹೇಳ್ತಾ ಇದ್ಯಾ? ಏನು ಶಿವಣ್ಣ ಕರೆದಿದ್ದು? ಅದು ಅದು ಚೇಂಜ್ ಮಾಡ್ತೋದಲ್ಲ, ಅದಕ್ಕೆ. ಆಗ್ಲೇ ಚೆನ್ನಾಗೇ ಇದ್ದೆ, ಈಗ ನೋಡ್ರೆ ಒಳ್ಳೆ ರೋಗ ಬಂದಿರೋ ಹಂಗೆ ರಗ್ಗೊದ್ಕೊಂಡು ನಿಂತಿದ್ಯಾ. ಶಾನೆ ಚಳಿ ಐತೆ, ಅದಕ್ಕೆ. ಏನಾದ್ರೂ ತಗ್ಲಾಕೊಂಡಿದ್ರೆ ಏನ್ ಗತಿ? ಇರುವಂತ ಜಾಗ ಕೊಟ್ರೆ ಸಾಕೆ, ಹೊಟ್ಟೆಗೆ ಇಟ್ಬೇಡ್ವೆ. ನೋಡು, ನಿನಗೇನು ಬೇಕೋ ಅದ್ರ ವ್ಯವಸ್ಥೆ ನಾವು ಮಾಡ್ತೀವಿ. ಇನ್ಮೇಲಿಂದ ಆ ಜಾಗ ಬಿಟ್ಟು ಬೇರೆ ಕಡೆ ಕದಲಬಾರ್ದು ನೀನು. ಹಂಗಿದ್ರೆ ಊಟದ ಜೊತೆಗೆ ಒಳ್ಳೆ ಫಾರಿನ್ ಚಾಚ್ ಕಳಿಸ್ಬೇಕು. ಯಾಕೋ ಸ್ಯಾನೆ ಮೈ ಕೈ ನೋವಾಯ್ತಾ ಇದೆ. ಒಪ್ಸಿದ ಕೆಲಸ ಮಾಡೋಕ್ಕಾಗದೆ ಇದ್ರು ಕುಡಿಯೋದಕ್ಕೆ ಫಾರಿನ್ ಬಾಟ್ಲೇ ಬೇಕು. ಹಂಗೆ ಜೊತೆಗೆ ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಬಾಳ್ತಾ ಇರೋದೇ ಕಳ್ಬಾಳು, ಅದ್ರ ಜೊತೆಗೆ ಇದು ಬೇರೆನಾ? ಬಚ್ಚಿಟ್ಕೊಂಡ್ರೆ ಬದುಕ್ತಿರೋ, ಇಲ್ಲ ಜೈಲಲ್ಲಿ ಲೇಡಿ ಪೀಸಿಗಳನ್ನ ನೋಡ್ಬೇಕಾಗತ್ತೆ. ಸರಿ ಸರಿ, ಸದ್ಯಕ್ಕೆ ಹೊಟ್ಟೆಗೆ ಊಟ ಸಾಕ್ಬಿಡಿ. ಅಂದಂಗೆ ಆ ಬಂಗಾರಮ್ಮನ ಸೂಟ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತೆ? ತಿಳಿದ್ಮೇಲೆ ಹೇಳ್ತೀವಿ. ಡೆಫಿನೆಟ್ ಆಗಿ ಇದು ಬೇರೆ ಯಾರೋ ಮಾಡಿರೋ ಕೆಲಸ ರಾಧ. ರಾಜ ಅವರು ಇಲ್ಲ ಅಂದ್ರೆ ಬೇರೆ ಯಾರು ಹಾಸ್ಪಿಟಲ್ ವಾರ್ಡ್ಗೆ ಹೋಗಿರ್ತಾರೆ?